ಗೈಸ್ ಎಲ್ಲರೂ ಹೆಂಗಿದ್ರಪ್ಪ ಚೆನ್ನಾಗಿದ್ರೆ ಅನ್ಕೋತಿದ್ದೀನಿ. ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್ 27. ಸೊ ಏನಪ್ಪ ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು 12 ನಿಮಿಷಕ್ಕೆ ಸಲಾರ್ ಟೀಸರ್ ನೋಡಿ ಇವಾಗ ನಿಮ್ಮ ಮುಂದೆ ಬಂದು ಇನ್ನೊಂದು ಸತಿ ರಿಯಾಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ತುಂಬ ಗ್ರೇಟ್ ಅನ್ಕೊತೀನಿ. ಸುಮ್ಮನೆ ಅಂದೆ, ಜಸ್ಟ್ ಫಾರ್ ಜೋಕ್. ನೋಡಿದೆ ಹೆಂಗಿದೆ ಎಲ್ಲ ಆಮೇಲೆ ಹೇಳ್ತೀನಿ, ಒಂದು ಸತಿ ರಿಯಾಕ್ಷನ್ ಮಾಡೋಕ್ಕಣ ವಿಡಿಯೋದು. ಸೊ ಪಕ್ಕ ಗೂಸ್ ಬಂಪ್ಸ್ ಅಂತ ಬರೋದಂತ ಗ್ಯಾರಂಟಿ, ಯಾಕಂದರೆ ನಾನು ಆಲ್ರೆಡಿ ಒಂದು ಸತಿ ಫೀಲ್ ಆಗಿದೆ. ಸೊ ಅದರಿಂದ ಬನ್ನಿ ಹೋಗೋಣ ವಿಡಿಯೋ ಒಳಗೆ. ಓಹೋ, ಮೇಕರ್ಸ್ ಆಫ್ KGF. ಸಿಂಪಲ್ ಇಂಗ್ಲಿಷ್. ಓಕೆ. ಓಹೋ, ಸಖತ್ತಾಗಿದೆ. ಖರ್ಚು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಓಹೋ, ಹೆಂಗಿದೆ ನೋಡಿದ್ರ? ಓಕೆ, ಸಲಾರ್. ತೆಲುಗು, ಕನ್ನಡ, ಮಲಯಾಳಂ, ತಮಿಳ್, ಹಿಂದಿ. ಪೃಥ್ವಿರಾಜ್ ಪಾರ್ಟ್ 1 ವರ್ಲ್ಡ್ ವೈಡ್ ಸೆಪ್ಟೆಂಬರ್ 28. ಅಬ್ಬಾ ಹೆಂಗಿತ್ತಂದ್ರೆ ಹಂಗಿತ್ತಪ್ಪ. ಎಲ್ಲನೂ ಚೆನ್ನಾಗಿದೆ. ಪ್ರಭಾಸ್ ಹಿಂಗಿದ್ದಾಗ ಇಲ್ಲಿಂದ ಫೋಸ್ ತೊಗೊಂಡು ಹೋಗ್ತಾನೆ, ಗೂಸ್ ಬಾಂಬ್ಸ್ ಬರುತ್ತೆ ಲಿಟ್ರಲಿ. ಅಷ್ಟು ಚೆನ್ನಾಗಿದೆ. ಒಂಥರ ಬ್ಲ್ಯಾಕ್ ಅಂದರೆ ಮೀನ್ಸ್ ಡಾರ್ಕ್ನೆಸ್ಗೆ ಹಂಗೇ ಕರ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಹೋಗ್ತಾ ಇದ್ದಂಗೆ ಆ ಡಾರ್ಕ್ನೆಸ್ನ ಫೋನಲ್ಲಿ ನೋಡ್ತಾ ಇದ್ದಾಗಲೇ ಹಂಗೆ ಕರ್ಕೊಂಡು ಹಾಕ್ತಾರೆ ಆ ಡಾರ್ಕ್ನೆಸ್ಗೆ. ಸೊ ಆ ಥರ ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರೈಟ್ನೆಸ್ ಸಿಕ್ಬಿಟ್ಟು ಬ್ಲೂಟೂತ್ ಹಾಕ್ಕೊಂಡು ನೋಡಿದೆ. ನಿಜ ಲಿಟ್ರಲಿ ಒಂದು ಕೇಳಿಸ್ಕೊಳ್ಳಿ, ಬ್ಲೂಟೂತ್ ಹಾಕ್ಕೊಳ್ಳಿ ಅಥವಾ ಇಯರ್ಫೋನ್ಸ್ ಹಾಕ್ಕೊಳ್ಳಿ, ಯಾವುದೋ ಒಂದು ಹೆಡ್ಫೋನ್ಸ್ ಹಾಕ್ಕೊಂಡು 2 ಕಿವಿಗಳಿಗೆ ವಾಲ್ಯೂಮಲ್ಲಿ ಆ ಒಂದು ಸಲಾರ್ ಟೀಸರ್ ಏನಿದೆಯಲ್ಲ ನೋಡಿ, ಫುಲ್ಲು ರೂಮೆಲ್ಲ ಕತ್ಲಿದ್ದು ಬಿಡಲಿ. ಅದು ಮಾತ್ರ ಬ್ರೈಟ್ನೆಸ್ ಸಿಕ್ಬಿಡಿ, ರೂಮೆಲ್ಲ ಕತ್ಲಿರಲಿ. ಬ್ರೈಟ್ನೆಸ್ಸಾಗಿ ಸೈಲೆಂಟಾಗಿ ಎತ್ಕೊಂಡು ಇಯರ್ಫೋನ್ಸ್ನ ಹಾಕ್ಕೊಂಡು ಕ್ಲೀನಾಗಿ ಕೇಳಿ ಕಳೆದೋಗ್ತೀರ. ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡಾಕದೆ. ಫಸ್ಟ್ ಟೈಮ್ ನೋಡಿದಾಗಲೇ ಎಕ್ಸ್ಪೀರಿಯೆನ್ಸ್ ಮಾಡಾಕದೆ. ಎತ್ತದೆ ಫೋನು 5 ಗಂಟೆಗೆ, ಅದಕ್ಕೋಸ್ಕರನೇ ನೋಡಬೇಕು ಅಂತ ಹೇಳ್ಬಿಟ್ಟು ಎತ್ತದೆ. ಫೋನ್ ಎತ್ತಿಬಿಟ್ಟು ಹೆಡ್ಫೋನ್ಸ್ ಹಾಕ್ಕೊಂಡು ಬ್ರೈಟ್ನೆಸ್ ಸಿಗದೆ, ಯಾಕಂದರೆ ಡಾರ್ಕ್ನೆಸ್ ಬೇರೆ ಇರುತ್ತಲ್ಲ, ಬ್ರೈಟ್ನೆಸ್ ಸಿಗದೆ, ಹೆಂಗಿದ್ರೂ ಕತ್ಲೆ ಇರುತ್ತೆ ರೂಮಲ್ಲಿ. ಸೊ ನೋಡಿದೆ, ಕಳೆದೋದೆ ಆ ಥರ ಇದೆ. ಸೊ ಅಷ್ಟು ಮೋಡಿ ಮಾಡುತ್ತೆ ನಮ್ಮನ್ನು. ಬಟ್ ನನಗೆ ಒಂದೇ ಒಂದು ಏನು ಅನಿಸ್ತಂದರೆ, ಇನ್ನೂ ಸ್ವಲ್ಪ ಹೊತ್ತು ಇರಬೇಕಾಗಿತ್ತು ಟೀಸರ್ ಅಂತ. ಇನ್ನು ಏನೋ ಬೇಕನ್ನಿಸ್ತಾ ಇದೆ ನನಗೆ, ಬಟ್ ಏನಂತ ಗೊತ್ತಾಗ್ತಾ ಇಲ್ಲ. ಸಖತ್ತಾಗಿದೆ ಎಲ್ಲ. ಲಿಟ್ರಲಿ 4ಗೆ 4.5 ಕೊಟ್ಬಿಡ್ತೀನಿ. ಆದರೆ ಇನ್ನೂ 1 ಪಾಯಿಂಟ್ ಏನೋ ಬೇಕನ್ನಿಸ್ತಾ ಇದೆ ನನಗೆ ಆ ಟೀಸರಲ್ಲಿ. ಏನಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ ನನಗೆ. ಅದು ಗೊತ್ತಾದರೆ ಚೆನ್ನಾಗಿರುತ್ತೆ. ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆಗಿದೆ. ಯಾಕಂದರೆ ಇಲ್ಲಿ ನಂಬಿಕೆ ಎಲ್ಲವೂ ನಮಗೆ ಇರ್ತಕ್ಕಂಥದ್ದೇ ಪ್ರಶಾಂತ್ ನೀಲ್ ಅವ್ರ ಮೇಲೆ.
ಸೊ ಮತ್ತು ಈ ಪ್ರಶಾಂತ್ ನೀಲ್ ಅವ್ರ ಮೇಲೇ ಇದೆ ಜಾಸ್ತಿ ನಂಬಿಕೆ. ಮತ್ತು ಎಲ್ಲರೂ ಅನ್ಕೊತಾ ಇದ್ರು ರಾಕಿ ಬೈ ಶಿಪ್ಪಲ್ಲಿ ಹೋಗ್ತಾ ಇರಬೇಕಾದಾಗ ಅವನಂತ ಅದರಲ್ಲಿ ಒಂದು ಟೈಮಿಂಗಲ್ಲಿ 5:10 5:12 ಏನೋ ಇರುತ್ತೆ. ಸೊ 5:05 ಏನೋ ಇರುತ್ತೆ ಟೈಮಿಂಗು. ಆ ಟೈಮಿಂಗಲ್ಲಿರೋದ್ರಿಂದ ಸೊ ಅದಕ್ಕೆ ಅದು ರಾಕಿ ಸತ್ತಿದ್ದ ಟೈಮು, ಅದಕ್ಕೆ ಇಲ್ಲಿ ಸಲಾರ್ ಬಂದು ಕಾಪಾಡ್ತಾನೆ ಅಂತ ಅಂದ್ಕೊಂಡು ಇವರು ಅದೇ ಟೈಮಿಂಗ್ ಅದಕ್ಕೆ ರಿಲೀಸ್ ಮಾಡೋರೆ 5:12ಗೆ. ಆ ಥರ ನ್ಯೂಸಸ್ ಎಲ್ಲ ಬಂತು. ನಾನು ಓದ್ಸತಿ ವಿಡಿಯೋದಲ್ಲೇ ಪೋಸ್ಟರಲ್ಲಿ ಇವೆಲ್ಲ ಹೇಳೋದ ಅಂದ್ಕೊಂಡೆ, ಬೇಡ ರಿಲೀಸ್ ಆಗಲಿ ಆಮೇಲೆ ಅಂತ. ಸೊ ಏನಿಲ್ಲ, ಆ ಥರ ಅವರು ತಿಳ್ಕೊಳಕ್ಕೆ ಹೋಗ್ತಾ ಇರೋದು ಎಷ್ಟು ಜನರಿಗೆ ಯಾವ ಥರ ಇದೆ, ಈ 5 ಗಂಟೆಗೆ ಬಿಟ್ಟರು ನೋಡೋಕ್ಕೆ ರೆಡಿಯಾಗಿದ್ದಾರಾ ಅನ್ನೋ ಒಂದು ಅವ್ರಿಗೆ ಆ ಪಬ್ಲಿಸಿಟಿ ಹೆಂಗೆ ಮಾಡಬೇಕು ಐಡಿಯಾಲಜಿ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅವ್ರು ಆ ಥರ ಯೋಚನೆ ಮಾಡಿರ್ಬೋದೇನೋ ಅಂತ. ಬಟ್ ಆ 5:12 ಅದೆಲ್ಲ ಏನೋ ಆಗಿದ್ರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಮತ್ತು KGF ಇದು ಕ್ರಾಸ್ ಆಗೋದು ಇನ್ನೂ ಯಾರು ತಿಳಿಸಿಲ್ವಲ್ಲ ಅಫಿಷಿಯಲ್ ಆಗಿ, ನಾವೇ ಅನ್ಕೊತಾ ಇರೋದು. ಆದರೆ ಮಾತ್ರ ಥಿಯೇಟ್ರಲ್ಲ ಆ ಸ್ಕ್ರೀನ್ ಮೇಲೆ ಆ ಥರ ಸೀನ್ ಏನೋ ಬಂದುಬಿಟ್ರೆ KGF ಸಲಾರ್ ಕ್ರಾಸ್ ಅಂತ ಹೇಳ್ಬಿಟ್ಟು ಅದೊಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ನನಗೆ ಗೊತ್ತದು. ಆ ಥರ ಇರುತ್ತೆ. ಏನೇ ಅನ್ನಲಿ ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ಇಷ್ಟ ಆಗಿದೆ. ಬಟ್ ಆ ಒಂದು ಪಾಯಿಂಟ್ ಮಾತ್ರ ಇನ್ನೂ ಏನೋ ಬೇಕನ್ನಿಸ್ತೈತೆ, ಅಥವಾ ಇನ್ನೂ ಸ್ವಲ್ಪ ಹೊತ್ತು ಇರಬೇಕಾಗಿತ್ತೇನೋ ಟೀಸರು, ಏನೋ ಅನಿಸ್ತಾ ಇದೆ. ಸೊ ನಾನು ನೋಡ್ತಾ ಇದ್ದೆ, ಏನು ಇಷ್ಟು ಬೇಗನೆ ಆಗೋಯ್ತಾ ಅನಿಸ್ತು. ಆ ಥರ ಇತ್ತು. ಆ 1 minute 40 seconds ಏನೋ ಇದೆಯಲ್ಲ, ಸೊ ದಟ್ ನನಗೆ ಏನು ಇಷ್ಟುವೇನೆ, ಏನು 1 minute ಕೂಡ ಆದಂಗೆ, ಒಂದು 30 seconds ಆದಂಗೆ ಐತೆ ಅಂದ್ಕೊಂಡೆ ನಾನು. ಆ ಥರ. ಸೊ ಆ ಥರ ಇದೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಕಂದರೆ ಡೆಪ್ತ್ ರಿವ್ಯೂ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.